ಎತ್ತುತ್ತಾ ಇಲ್ವಲ್ಲ? ಅಯ್ಯೋ ಕಾಗೆತ್ತಿದ್ದೆ. ಇವತ್ತು ಯಾರೋ ನೆಂಟರು ಬರ್ತಾರಲ್ಲ ಮನೆಗೆ. ಹೇ ಶು 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 ಶು. ಯಾರಪ್ಪ ಫೋನ್ ಮಾಡಿರೋದು? ಹಲೋ ಯಾರು? ನಾನು ಸುಬ್ಬಿ ಮಾತಾಡ್ತಿರೋದು. ಇಷ್ಟೊತ್ತಿಗೆಲ್ಲ ಫೋನ್ ಮಾಡ್ತಿದ್ದಲ್ಲ, ಅದಕ್ಕೆ ನಾನೇ ಮಾಡಿದೆ. ಯಾಕೆ ವಾಯ್ಸ್ ಒಂಥರ ಇದೆ? ಏನಮ್ಮಿ ನೀನು ಈಗ ಫೋನ್ ಮಾಡ್ತಿದ್ಯಾ? ನೆಮ್ಮದಿಯಾಗಿ ಕಣ್ಣು ನಿದ್ದೆ ಆಗ್ತಿತ್ತು. ನೀನು ಫೋನ್ ಮಾಡಿ ನಾನು ನಿದ್ದೆಲ್ಲ ಹಾಳು ಮಾಡಿದೆ. ನನ್ನ ಗಂಡ ಹೊಡೆದಿರೋದಕ್ಕೂ ನಾವು ತಡೆಯೋಕ್ಕಾಗದಿರೋದಕ್ಕೂ ನಿದ್ದೆನಾದರೂ ಮಾಡೋಣ ಅಂದ್ಕೊಂಡೆ. ನೀನವ್ರು ಫೋನ್ ಮಾಡಿ ನಾನು ನಿದ್ದೆನೇ ಹಾಳು ಮಾಡ್ದಿಲ್ಲ ಮೀ. ಯಾಕೆ ಏನಾಯ್ತು ಅಂಥದ್ದು? ನೀ ಮಾತು ಕೇಳಿ ಸಂಘದಲ್ಲಿ ದುಡ್ಡು ಇಸ್ಕೊಂಡು ದುಡ್ಡು ಕಟ್ಟದೆ ಹೋಗಿದ್ರೆ ಇನ್ನೇನು ಮಾಡ್ತಾರೆ? ಮನೇಲಿ ಹಿಂಗೆ ಇಟ್ಟೋದು. ಕಟ್ಟಕ್ಕೆ ಧೈರ್ಯ ಇದ್ರೆ ತಗೋಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ನಿನ್ನ ಮಾತು ಕೇಳ್ಕೊಂಡು ತಕೊಂಡು ಸೀರೆ ತಗೊಂಡು ನಾನು ಹೊಡ್ಸ್ಕೊಂಡೆ. ಆ ಸೀರೆ ಉಟ್ಕೊಳ್ಳೋಕ್ಕೂ ಸೊಂಟನೂ ಈಗ ನಡನೂ ನಿಂತಿಲ್ಲ. ನಂದು ಏನು ಮಾಡೋದು? ಮಡಗು ಪೋಣ ನೀನು. ನಾನು ರೆಸ್ಟ್ ಮಾಡಬೇಕು. ನಾನು ಆಮೇಲೆ ಮಾಡ್ತೀನಿ. ನಾನು ರೆಸ್ಟ್ ಎಲ್ಲ ಆದಮೇಲೆ ನಿಮ್ಮ ಮನೆ ಕಡೆನೂ ಬಂದವರು ಹೊಸಿ ನೋಡ್ಕೊ. ಅಲ್ಲ 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 ಕಟ್ಟೆ ಮಾಡ್ಬಿಟ್ಲು. ಇವ ಏನಾಯ್ತು ಅಂತ ಹೇಳೋದು ಬೇಡವಾ ನೀಟಾಗಿ? ನಮ್ಗೆ ಬೇರೆ ಗಾಬರಿ ಇತ್ತಿಸ್ಬಿಟ್ಲು. ಮೋಸ್ಟ್ಲಿ ಬರ್ತಾರೆ ಅನ್ಸುತ್ತೆ ಸಂಘದವರು. ಮಾಮೂಲಿ ನಾನು ಹೆಂಗೆ ನಾಟ್ಕೊಡ್ತೀವಿ ಹಂಗೆ ಇವಾಗಲೂ ಆಡೋದು ಅಷ್ಟೇ. ಇಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋದು, ಬಂದಿದ್ದ ತಕ್ಷಣ ರಗ್ ಹೊಚ್ಕೊಂಡು ಮಲ್ಕೊಳ್ಳೋದು. ರಮೇಶ್ ಬನ್ನಿ ಇಲ್ಲಿ. ಸರ್ ಹೇಳಿ ಸರ್. ಯಾಕೆ ಯಾರು ಸರಿಗೆ ದುಡ್ಡು ಕಟ್ಟುತ್ತಾ ಇಲ್ವಲ್ಲ? ಬನ್ನಿ ಹೋಗೋಣ, ನಾನು ಬರ್ತೀನಿ ನಿಮ್ಮ ಜೊತೆ. ಏನು ಕಟ್ಟಲ್ಲ, ಏನೇನು ಕಾರಣ ಹೇಳ್ತಾರೆ ನಾನು ನೋಡ್ತೀನಿ, ಬಾರಪ್ಪ. ಸರ್ ಹೌದಾ ಸರ್? ಬನ್ನಿ ಸರ್, ತುಂಬ ಖುಷಿ ಆಯಿತು ಸರ್. ಬನ್ನಿ ಸರ್, ನಮ್ಮ ಕಷ್ಟ ನೋಡ್ದಂಗೆ ಆಗುತ್ತೆ ನಿಮಗೆ. ಅವ್ರ ಮನೆ ಹತ್ರ ಹೋಗಿ ಫಿಲಮ್ ನೋಡಿದಷ್ಟು ಖುಷಿ ಆಗುತ್ತೆ ಸರ್. ಬನ್ನಿ ಸರ್. ಇವು ಸರ್ ಏನು ನಟನೆ ಮಾಡ್ತಾರೆ ಗೊತ್ತಾ ಸರ್? ನೀವು ನೋಡಿ ಸರ್, 100ಕ್ಕೆ 100 ಮಾರ್ಕ್ಸ್ ಕೊಡ್ತೀರಾ. ಬಾರಪ್ಪ ನೋಡೋಣ, ಸ್ಟಾರ್ಟ್ ಮಾಡೋಣ. ನಡಿ. ಮಾರ್ಕೆಟ್ ರೋಡ್ಗೆ ಯಾಕಪ್ಪ ಹೋಗ್ತಿದ್ಯಾ? ಅಲ್ಲಿ ತಾನೇ ಇರೋದು ಅವ್ರ ಮನೆಗಳೆಲ್ಲ. ಆ ಕಡೆ ನಡಿ. ಸರ್ ನಿಮಗೆ ಗೊತ್ತಿಲ್ಲ, ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ. ಯಾಕಪ್ಪ ಮೈಗೆ ಹುಷಾರಿಲ್ವಾ? ಮಾತ್ರೆ ತಗೊಳ್ಳೋ ಕರ್ಕೊಂಡು ಬಂದ? ಅಯ್ಯೋ ಇರಿ ಸರ್, ಇವಾಗ ಒಂದು ವಿಷಯ ಗೊತ್ತಾಗುತ್ತೆ ನಿಮಗೆ. ಏನು ಬೇಕಾದ್ರೆ? ಒಂದು ತಲೆನೋವು ಮಾತ್ರೆ, ಒಂದು ಜ್ವರದ ಮಾತ್ರೆ, ಒಂದು ಬೇದಿ ಮಾತ್ರೆ, ಒಂದು ವಾಂತಿ ಮಾತ್ರೆ, ಆಮೇಲೆ ಏನೇನು ಮಾತ್ರೆ ಇದು ಎಲ್ಲ ಒಂದೊಂದೊಂದೊಂದು ಕೊಟ್ಬಿಡಿ. ಆಮೇಲೆ ಟಾನಿಕ್ಗಳು ಕೊಟ್ಬಿಡಿ. ಕೆಂಬ್ಳಿಗೆ, ಗೊನೆ ಸೋರೋದು, ನೆಗಡಿಗೆ, ಕಣ್ಣೋವು, ಕಿವಿ ನೋವು, ಮುಖ ನೋವು, ಏನೇನಿದೆ ಎಲ್ಲ ಟ್ಯಾಬ್ಲೆಟ್ ಕೊಟ್ಬಿಡಪ್ಪ. ಸರ್ ನೋಡಿ ಸರ್, ನೀವು ಹೇಳ್ದಂಗೆ ಎಲ್ಲ ಮಾತ್ರೆ ಒಂದೊಂದು ಹಾಕಿದ್ದೀನಿ, ಟಾನಿಕ್ ಹಾಕಿದ್ದೀನಿ, ಎಲ್ಲ ಪ್ಯಾಕ್ ಮಾಡಿಕೊಡ್ತೀನಿ. ಯಾಕಪ್ಪ ಇಷ್ಟೊಂದು? ನನಗೆ ಭಯ ಐತೈತಿ. ಯಾರ್ಗಪ್ಪ? ಇರಿ ಸರ್, ಇಷ್ಟಕ್ಕೆ ಹಿಂಗೆ ಆಗ್ಬಿಟ್ರೆ ಬರೀ ಮಾತ್ರೆಗೆ ನಮಗೆ ಮಾಡಿದ್ದಾರೆ ಸರ್ ಬೇದಿ ಕಿತ್ಕೊಳ್ಳಂಗೆ. ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ. ನೀನು ಹೇಳೋದು ನೋಡಿದ್ರೆ ನನಗೆ ಭಯ ಆಗುತ್ತಪ್ಪ. ನಡಿಯಪ್ಪ, ಅದೇನು ಎಕ್ಸ್ಪೀರಿಯನ್ಸ್ ನೋಡೋಣ ಇವತ್ತೊಂದು ದಿನ. ಬನ್ನಿ ಸರ್, ಈ ಮಾತ್ರೆ ಈ ಎಲ್ಲ ಕೇಳಿದ್ರಲ್ಲ ಟಾನಿಕ್ ಯಾರಿಗೆ ಅಂತ ಹೇಳ್ತೀನಿ. ಬನ್ನಿ ಸರ್. ಈಗ ನೋಡಿ ಸರ್ ಡ್ರಾಮನ್ನ. ಮನೇಲಿ ಯಾರು ಇಲ್ಲ? ಯಾರಪ್ಪ ಅದು ಬಂದಿರೋದು? ನಾವು ಸಂಘದಿಂದ. ಸರ್ ನೀವಾ ಸರ್? ಕಣ್ಣೇ ಕಾಣಿಸ್ತಿಲ್ಲ ಸರ್. ನೀವು ಬಂದಿರೋದೇ ನಂಗೆ ಕಾಣಿಸ್ತಿಲ್ಲ ಸರ್. ಸರಿ ಸರಿ ಆಯಿತು. ನಿಮಗೆ ಕಣ್ಣು ಕಾಣಿಸಲ್ಲ, ಕಿವಿನೇ ಕೇಳಿಸ್ತಿಲ್ಲ, ಉಸಿರಾಡೋಕ್ಕೂ ಆಗ್ತಿಲ್ಲ. ನಿಮ್ಗೆ ಏನೇನಿದೆ ಎಲ್ಲ ಮಾತ್ರೆ ತಂದಿದ್ದೀನಿ. ಎದೊಳಿ, ಎದ್ಬಿಟ್ಟು ಮಾತ್ರೆ ತಗೊಳ್ಳಿ. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಹೂನಮ್ಮ, ಮತ್ತೆ ಎಲ್ಲ ಮಾತ್ರೆ ತಂದೆ. ಸೋಮವಾರ ಬಂದೆ ತಲೆನೋವು ಬಂದೆ, ಮಂಗಳವಾರ ಬಂದೆ ಜ್ವರ ಅಂದೆ, ಬುಧವಾರ ಬಂದೆ ಕೆಮ್ಮಳು ಅಂದೆ, ಗುರುವಾರ ಬಂದೆ ಎದಳಕ್ಕಾಗ್ತಿಲ್ಲ ಅಂದೆ, ಶುಕ್ರವಾರ ಬಂದೆ ನೀನು ನೋಡೋಕ್ಕಾಗ್ತಾ ಇಲ್ಲ ಅಂದೆ. ಅದಕ್ಕೆ ನಿಂಗೆ ಅಂತ ಮಾತ್ರೆ ತಂದೆ. ನೋಡಿ ಸರ್, ಈ ಮಾತ್ರೆ ಕೇಳ್ದಲ್ಲ ಏನಕ್ಕಂತ ಇವಾಗ ಗೊತ್ತಾಯ್ತಾ ಸರ್? ನಮಗೆಲ್ಲ ಹೆಂಗೆ ಮಾಡೋರೆ ಸರ್? ಮನೆ ಬಾಗ್ಲ ಹತ್ರ ಬಂದರೆ ಕಾಯಿಸಿ ಕಾಯಿಸಿ ಕಳಿಸ್ತಾರೆ ಸರ್. ಈ ಅಮ್ಮ ಏನೋ ನಾನು ಒಂದು ವಾರದಿಂದ ಜ್ವರ, ನೆಗಡಿ, ತಲೆನೋವು, ಕೆಮ್ಮಳು, ಎದಳಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಿತ್ತು. ಅದಕ್ಕೆ ನನ್ನ ದುಡ್ಡೇ ಹೋಗಲಿ ಅಂತ ನಾನೇ ಖರ್ಚು ಮಾಡಿಬಿಟ್ಟಿದ್ದೀನಿ ಸರ್. ಹೇಳಮ್ಮ, ಇಷ್ಟೆಲ್ಲ ಮಾತ್ರ ನಂಗೂ ಇವತ್ತು ನಿನ್ನ ವಾಸಿ ಆದಮೇಲೆ ನಾಳೆ ನಿನ್ನ ದುಡ್ಡು ಕೊಡಲೇಬೇಕು ನನಗೆ. ಅಯ್ಯೋ ಸರ್, ಏನು ಸರ್ ನೀವು ಹಿಂಗೆ ಹೇಳ್ತೀರಾ? ಒಂದೇ ಸಲ ಇಷ್ಟು ಮಾತ್ರೆ ನುಂಗಬಾರ್ದು ಸರ್. ನೀನು ಡೈಲಿ ನನಗೆ ನುಂಗ್ಸಿ ತಾನೇ ಕಳಿಸ್ತಾ ಇದ್ದಿದ್ದಮ್ಮ. ನೀನು ಬಂದಾಗೆಲ್ಲ ನಿನ್ನ ಮನೆ ಹತ್ರ ಕಾಯ್ಕೊಂಡು ಹೊಟ್ಟೆ ಹಸ್ಕೊಂಡು ನಾನು ಹೋಗಿ ತಲೆನೋವು ಬಂದು ಡೈಲಿ ತಲೆನೋವು ಮಾತ್ರ ನುಂಗ್ತಿದ್ದೆ ಕಣಮ್ಮ. ಪಾಪ ಫೋನ್ ಮಾಡಲು ಈಗ ಕರೆಕ್ಟಾಗಿ ಮಾತಾಡಲಿಲ್ಲ. ಇವಾಗಾದರೂ ಮಾತಾಡೋಣ. ಯಾಕೆ ಹಿಂಗಾಗ್ತೈತೆ ಅಲ್ವಲ್ಲ? ಫೋನ್ ಐತಮ್ಮ, ಫೋನ್ ಐತೆ, ಲೌಡ್ ಸ್ಪೀಕರ್ ಇಡು. ಹಲೋ, ನಾನು ಆಮೇಲೆ ಫೋನ್ ಮಾಡ್ತೀನಿ ಮಡಗ. ಆಮೇಲೆ ಫೋನ್ ಮಾಡ್ತೀನಿ ಮಡಗಮ್ಮ. ಸರ್ ನೋಡಿದೆ ಸರ್, ಇವರೆಲ್ಲ ಒಂದೇ ಗ್ಯಾಂಗು ಸರ್. ಹಿಂಗೆ ಸರ್ ಬಂದಾಗೆಲ್ಲ ನನಗೆ ಕಾಗೆ ಆರಿಸ್ಬಿಟ್ಟು ಕಳಿಸ್ತಾರೆ. ನೀವು ನೋಡಿದ್ರೆ ನಮಗೆ ಬೈತೀರ ನೋಡಿ ಸರ್.